ಕಾರ್ಯದರ್ಶಿಯಾಗಿ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಪಕ್ಷದ ಕಾಂಗ್ರೆಸ್ ಪಕ್ಷದ ಚುನಾವಣೆಯ ಉಸ್ತುವಾರಿಯಾಗಿ ಕಳೆದ 30 ವರ್ಷದಿಂದ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇತ್ತು. ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಶಾರದಿ ಮಕ್ಕಳವರೇ ಚುನಾವಣೆಗೆ ಇಲ್ಲ ಅಂತಂದಾಗಿದ್ದರೆ ಅವರು ಟಿಕೆಟನ್ನು ಬಯಸಿ ತನಗೆ ಟಿಕೆಟ್ ಬೇಕು ಅಂತ ಆಗಿದ್ದರೆ ಚುನಾವಣೆಯಲ್ಲಿ ಅವ್ರಿಗೆ ಗೆದ್ದು ಬರ್ತಾ ಇದ್ರು. ಜೊತೆಗೆ ತಾಲೂಕಿನ ಜಿಲ್ಲೆಯ ರಾಜ್ಯದ ಅಭಿವೃದ್ಧಿ ಆಗಲು ಸಾಧ್ಯ ಆಗ್ತಾ ಇತ್ತು. ಈ ನಾಡಿನ ರೈತರ ಹಿತ ರಕ್ಷಣೆ ಆಗೋದಕ್ಕೂ ಸಾಧ್ಯ ಆಗ್ತಾ ಇತ್ತು. ಆದರೆ ಕಾಂಗ್ರೆಸ್ ಸಾಹೇಬರು ಚುನಾವಣೆಯ ನಿಲ್ಲೋದಿಲ್ಲ ಅಂತಕ್ಕಂಥದ್ದು ಏನು ತೀರ್ಮಾನ ತಗೊಂಡರು, ಅದು ಇವತ್ತು ನಾವಿವತ್ತು ಪಾರ್ಟಿನ ಬಿಡ ಅಂತ ಸ್ಥಿತಿಗೆ ತಲುಪಿದೆ ಅಂತ ನಾನು ಕೂಡ ಭಾವಿಸ್ತೇನೆ. ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಗೋಪಾಲಕೃಷ್ಣ ಬೇಳೂರವರಿಗೆ ಪಕ್ಷದ ಬಿ ಫಾರಂ ಆಯಿತು. ಆದಮೇಲೆ ಅವರಿಗೂ ಭಾಳ ವರ್ಷದ ಗ್ಯಾಪ್ ಹಾಗೆ ಇದ್ದು, ಭಿನ್ನಾಭಿಪ್ರಾಯಗಳಿದ್ದು, ನಾನು ಆಕಾಂಕ್ಷಿಯಾಗಿದ್ದೆ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅಂತೇಳಿ ನಾನು ಕೂಡ ಭಾವಿಸಿದ್ದೆ. ಟಿಕೆಟ್ ಆಗದೇ ಇದ್ದಾಗ, ನೋವಾದಾಗ ಎಲ್ಲ ತಾಲೂಕಿನ ಜನರು ಇಂಡಿಪೆಂಡೆಂಟಾಗಿ ನಿಲ್ಲಿ ಅಂತಕ್ಕಂಥ ಭಾವನೆಯನ್ನು ಸಹಿತ ವ್ಯಕ್ತಪಡಿಸಿದ್ರು. ಭಾಳ ದೊಡ್ಡ ಪ್ರಮಾಣದಲ್ಲಿ ಆವಾಗ ನಮ್ಮ ಹಿರಿಯರು ಅವತ್ತಿನ ಬಿ ಫಾರಂ ಪಡೆದಂಥ ಗೋಪಾಲಕೃಷ್ಣ ಬೇಳೂರವರು, ನಮ್ಮ ಮಧುಮಂಗಾರಪ್ಪನವರು, ಇವರೆಲ್ಲ ಕೂತು ಮಾತಾಡಿ ನನ್ನ ಹತ್ರ ಬಂದು, ಇಲ್ಲ ನೀವು ಪಾರ್ಟಿ ಬಿಡಬೇಡಿ, ನಿಮ್ಮ ಜೊತೆಗೆ ನಾವಿದ್ದೇವೆ, ಮುಂದೆ ನಿಮ್ಮ ಹಿತರಕ್ಷಣೆ ಮಾಡ್ತೇವೆ, ನಿಮ್ಮ ಜೊತೆಗಿರೋರನ್ನ ರಕ್ಷಣೆ ಮಾಡ್ತೇವೆ ಅನ್ನೋ ಮಾತನ್ನು ಭರವಸೆನ ಕೊಟ್ಟಿದ್ದು. ಆದರೆ ಚುನಾವಣೆ ಆಗಿ ಗೆದ್ದು ಬಂದ ಮೇಲೆ ಗೆದ್ದವರು ನಾವು ಮಾತ್ರ ಗೆದ್ವಿ, ನಾನು ಮಾತ್ರ ಗೆದ್ದೆ, ಆ ಗೆಲುವಿಗೆ ನಾನು ಮಾತ್ರ ಕಾರಣಕರ್ತ, ದುಡಿದಂಥ ಕಾರಣ ತಿಮ್ಮಪ್ಪನವರು ಸಹಿತ ಅದಕ್ಕೆ ಭಾಳ ಮುಖ್ಯ ಕಾರಣಗಳು ಅಂತಕ್ಕಂಥ ಮಾತು ಬರಲಿಲ್ಲ. ಕಾರ್ಯಕರ್ತರು ದುಡಿದಂಥ ಕಾರ್ಯಕರ್ತರು ಮಲ್ಲಿಕಾರ್ಜುನ್ ಕೆಲಸ ಮಾಡಿದರು, ಅದು ಸಹಿತ ಕಾರಣ ಆಯಿತು ಅಂತಕ್ಕಂಥ ಮಾತು ಬರಲಿಲ್ಲ. ಆದರೆ ನಾನೇ ಗೆದ್ದೆ ಅನ್ನೋದನ್ನ ಕೇಳಿಕೊಂಡು ಓಡಾಡಿದ್ದು ನಾವೆಲ್ಲರೂ ನೋಡಿದ್ದೀವಿ. ಚುನಾವಣೆಯಾಗಿ 1-2 ತಿಂಗಳು ಆಗುವಷ್ಟೊತ್ತಿಗೆ ಏನು ಡಿಪ್ಲೊಮಾ ಕಾಲೇಜು ಆ ಜಾಗಕ್ಕೆ ಮಂಜೂರಾತಿ ಆದಂಥ ಲೀಸಿಗೆ ಆಗಿರೋಂಥ ಜಾಗನ ಆ ಲೀಸನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಇದೇ ಶಾಸಕರು ಪತ್ರ ಬರೀತಾರೆ. ಕಾಗವಾಡ ತಿಮ್ಮಪ್ಪನವರ ಉಪಕಾರನ ಪಡಿತಾರೆ. ಅದೇ ಕಾಗವಾಡ ತಿಮ್ಮಪ್ಪನವರು ಟ್ರಸ್ಟ್ ಅಧ್ಯಕ್ಷರು, ಡಿಪ್ಲೊಮಾ ಕಾಲೇಜಿನ ಟ್ರಸ್ಟಿನ ಅಧ್ಯಕ್ಷರು, ಇವತ್ತು ಕೂಡ ಅಧ್ಯಕ್ಷರು. ಆದರೆ ಅವರ ಸರ್ಕಾರ ಕೊಟ್ಟ ಜಾಗವನ್ನು, ಆ ಮಂಜೂರಾತಿಯನ್ನು